11ಕ್ಕೆ 7 ಮಾಡಿದ್ದೀರಿ. ಈ ಡಿಸ್ಟೆನ್ಸ್ ಅಲ್ಲಿ ಹಾಕಿದ್ರೆ ನಿಮ್ಗೊಂದು 600 ಪ್ಲಾಂಟ್ಸ್ ಬೀಳುತ್ತೆ. ಈಗ ಆಕ್ಚುಲಿ 140 145 ಕೊಡ್ತಾ ಇದ್ದೀರಿ. ನಂಬರ್ ಆಫ್ ಪ್ಲಾಂಟ್ಸ್ ಬಂದು ಆಲ್ಮೋಸ್ಟ್ ಒಂದು 3000 ಪ್ಲಾಂಟ್ಸ್ ಇದೆ. ಈಗ ನೀರು ತೊಂದರೆ ಇರೋದ್ರಿಂದ ಒಂದು ಕೃಷಿ ಹೊಂಡ ಮಾಡಿದ್ವಿ ನಾವು. ಅದು ಒಂದು 3/4 ಎಕರೆಯಲ್ಲಿ ಕೃಷಿ ಹೊಂಡ. ನಾನು ಸೆಲೆಕ್ಟ್ ಮಾಡಿರೋ ಮದರ್ ಪ್ಲಾಂಟ್, ನನ್ನ ಗಿಡ ಎಲ್ಲ ಚೆನ್ನಾಗಿರೋದ್ರಿಂದ ಇಷ್ಟು ಇಳುವರಿ ಬರ್ತಾ ಇದೆ. ನಾನು ಇಂಜಿನಿಯರಿಂಗ್ ಮಾಡಿ ಕೆಲಸಕ್ಕೆ ಹೋಗಿ ಕೆಲಸ ಬಿಟ್ಟ ಕೂಡ ನಮ್ಮ ಮನೇಲಿ ಇಷ್ಟ ಇರಲಿಲ್ಲ ವ್ಯವಸಾಯಕ್ಕೆ ಬರೋಕ್ಕೆ. ಕೂತ್ಕೊಂಡು ನೆಗೆಟಿವ್ ಕಮೆಂಟ್ ಹಾಕೋದು ಒಂದೇ ಅಲ್ಲ, ಫೀಲ್ಡಲ್ಲಿ ಬಂದು ಪ್ರಾಕ್ಟಿಕಲ್ ಆಗಿ ಫೇಸ್ ಮಾಡಿ ತೆಗಿಲೇಬೇಕು ಅಂತ ಬಂದರೆ ನಾನು ಅದನ್ನು ಚಾಲೆಂಜ್ ಮಾಡ್ತೀನಿ, ಸಿಗುತ್ತೆ ಪ್ರಾಫಿಟ್. ನಮಸ್ತೆ ವೀಕ್ಷಕರೇ, ನನ್ನ ಪರಿಚಯ ನಿಮಗೆ ಇದೆ ಅನ್ಕೊತೀನಿ. ಲಾಸ್ಟ್ ಟೈಮ್ ಒಂದು ಇದೇ ಯೂಟ್ಯೂಬ್ ಚಾನಲಲ್ಲಿ ನಂದೊಂದು ತೈವಾನ್ ವೈಟ್ ಅನ್ನೋ ಗಾವ ವೆರೈಟಿದು ಒಂದು ವಿಡಿಯೋ ಬಂದಿತ್ತು. ಈಗ ಹೊಸ ವೆರೈಟಿ ಬಗ್ಗೆ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಜಾಪನೀಸ್ ರೆಡ್ ಅಂತ ಹೇಳ್ಬಿಟ್ಟು ಇದು ಹೊಸ ವೆರೈಟಿ. ಆ್ಯಕ್ಚುಲಿ ಒಳಗಡೆ ಬೀಜ ಇರಲ್ಲ ಈ ವೆರೈಟಿಯಲ್ಲಿ, ಒಂದು 5ರಿಂದ 6 ಬೀಜ ಇರುತ್ತೆ. ಬೇರೆ ವೆರೈಟಿ ಸೀಬೆ ಕಂಪೇರ್ ಮಾಡಿದ್ರೆ ಇದು ಸ್ವೀಟ್ನೆಸ್ ಆಗಲಿ ಮತ್ತು ಕ್ರಿಸ್ಪಿ ಆಗಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಎಲ್ಲನೂ. ನಾವು ಇದನ್ನು ಪ್ಲಾಂಟಿಂಗ್ ಮೆಟೀರಿಯಲ್ ಎಲ್ಲನೂ ಗುಜರಾತಿಂದ ತಂದಿದ್ದು, ವಡೋದರ ಅನ್ನೋ ಒಂದು ಪ್ಲೇಸಿಂದ ತಂದಿದ್ದು. ಈಗ ನಮ್ಮದೊಂದು 1100 ಗಿಡ ಇದೆ. ಈಗ ನಮ್ಮದು ಹಾರ್ವೆಸ್ಟಿಂಗು ನಡೀತಾ ಇದೆ. ಆಲ್ರೆಡಿ 1 ವರ್ಷದಿಂದ ಸ್ಟಾರ್ಟ್ ಆಗಿದೆ, ಲಾಸ್ಟ್ ಜನವರಿಯಿಂದ ಸ್ಟಾರ್ಟ್ ಆಗಿದೆ ಹಾರ್ವೆಸ್ಟಿಂಗ್ ಎಲ್ಲನೂ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾರ್ಕೆಟಿಂಗ್ ತೊಂದರೆ ಆಗಿತ್ತು ನನಗೆ. ಮಾರ್ಕೆಟ್ ಏನು ಒಳ್ಳೆ ಮಾರ್ಕೆಟ್ ಸಿಗಲಿಲ್ಲ. ಎಲ್ಲ ಅವಾಗ ಒಂದು 90 ರೂಪಾಯಿ, 80, 85, 90 ರೂಪಾಯಿ ಕೊಡ್ತಾಯಿದ್ರಿ. ಈಗ ಆ್ಯಕ್ಚುಲಿ 140 ರೂಪಾಯಿಗೆ ಹೋಗ್ತಾಯಿದೆ. 140, 145 ಕೊಡ್ತಾಯಿದ್ದೀರಿ. ಹಾರ್ವೆಸ್ಟಿಂಗು ನಡೀತಾ ಇದೆ. ಈಗ ಒಂದು ಗಿಡದಲ್ಲಿ ಈಗ ಮೊದಲನೇ ವರ್ಷ ನಾವೊಂದು 35 kg ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಿ. ಈಗ ಆಲ್ರೆಡಿ ನಮ್ಮದು ಒಂದು 18 kg ಬಂದಿದೆ. ಈಗ ನೋಡ್ತಾ ಇದ್ರಲ್ವ, ಇನ್ನು ಬ್ಯಾಗಿಂಗ್ ಎಲ್ಲ ಇದೆ, ಇನ್ನು ಬ್ಯಾಗಿಂಗ್ ಮಾಡೋದಿದೆ. ಇದೆಲ್ಲ ಮತ್ತು ಜನವರಿ ಫೆಬ್ರವರಿಗೆ ಹಾರ್ವೆಸ್ಟಿಂಗ್ ನಡೆಯುತ್ತೆ. ಇದರಲ್ಲೂ ಒಂದು ಈಸಿಯಾಗಿ ನಮಗೊಂದು 18 kg ಮೇಲೇ ನಾವು ಒಂದು 20 kgವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ. ಇಲ್ಲಿ ಒಂದು ಅಟ್ಲೀಸ್ಟ್ ಒಂದು 18 kg ಅಂದ್ಕೊಂಡ್ರೂ ಒಳ್ಳೆ ಇಳುವರಿನೇ ಬರುತ್ತೆ. ಈ ವೆರೈಟಿಯಲ್ಲಿ ಏನಂದರೆ ಡಿಮ್ಯಾಂಡ್ ಚೆನ್ನಾಗಿದೆ. ಹೊಸ ವೆರೈಟಿ, ಬೀಜ ಇರಲ್ಲ, ತಿನ್ನಲಿಕ್ಕೆ ಜನ ಇಷ್ಟಪಡ್ತಾ ಇದ್ದಾರೆ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಇದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಾನು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಯ್ತು ನನಗೂ. ಈಗ ಸ್ವಲ್ಪ ಯಾರಾದರೂ ತಿಂದರೆ ಮತ್ತೆ ಇದನ್ನೇ ಬೇಕು ಅಂತ ಕೇಳೋ ಥರ ಇದೆ. ಈಗ ನಮ್ಮ ಹತ್ರ ಈಗ ಪರ್ಚೇಸ್ ಮಾಡೋಕ್ಕೆ ಬರ್ತಾರಲ್ವ, ಅವ್ರದ್ದು ಅದೇನೆ. ಈಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ಅಷ್ಟೊಂದು ಇಷ್ಟಪಟ್ಟಿರಲಿಲ್ಲ, ಈಗ ರೆಗ್ಯುಲರಾಗಿ ತೊಗೊಂಡೋಗ್ತಾ ಇದ್ದಾರೆ. ಈಗ ಒಟ್ಟು ನಮ್ಮದು ಇದು ಈಗ ಸೀಬೆ ಗಿಡ ಅನ್ನೋದು ನಮಗೆ ಒಟ್ಟು ಒಂದು 5.5-6 ಎಕರೆಯಲ್ಲಿ ಇದೆ ನಮ್ಮದೀಗ. ಅಂದರೆ ಅದರಲ್ಲಿ ತೈವಾನ್ ವೈಟು ಮತ್ತು ಈ ಜಾಪನೀಸ್ ರೆಡ್ಡು 2 ವೆರೈಟಿಯಿಂದ ಸೇರಿ ಅಷ್ಟಿದೆ. ನಂಬರ್ ಆಫ್ ಪ್ಲಾಂಟ್ಸ್ ಬಂದು ಆಲ್ಮೋಸ್ಟ್ ಒಂದು 3000 ಪ್ಲಾಂಟ್ಸ್ ಇದೆ. ಇನ್ನೊಂದು ಹೊಸ ವೆರೈಟಿ ಕೂಡ ಮಾಡಿದ್ದೀರಿ, ಅದು ಪ್ಲಾಂಟಿಂಗ್ ಆಗಿದೆ. ಇನ್ನೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಿ, ಬಟ್ ನೀರ್ದು ಸ್ವಲ್ಪ ತೊಂದರೆ ಇರೋದ್ರಿಂದ ನಾವು ಒಂದೇ ಸರಿಗೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ನೀರು ತೊಂದರೆ ಇರೋದ್ರಿಂದ ಒಂದು ಕೃಷಿ ಹೊಂಡ ಮಾಡಿದ್ವಿ ನಾವು. ಅದು ಒಂದು 3/4 ಎಕರೆಯಲ್ಲಿ ಕೃಷಿ ಹೊಂಡ. ಅದರಲ್ಲಿ ಒಂದು 90 ಲಕ್ಷ ಲೀಟ್ರು ನೀರು ನಾವು ಮಳೆಗಾಲದ ಸ್ಟೋರ್ ಮಾಡ್ಕೊತೀವಿ. ಅದನ್ನು ನಾವು ಬೇಸಿಗೆನಲ್ಲಿ ಅದನ್ನು ಯೂಸ್ ಮಾಡ್ಕೊತೀವಿ. ಆ ಥರ ಕೂಡ ಮಾಡ್ಕೊಂಡಿದ್ದೀರಿ. ಈಗ ಮಳೆಗಾಲದಲ್ಲಿ ಸರಿಯಾಗಿ ಮಳೆನೂ ಆಗಲಿಲ್ಲ. ಈಗ ಸದ್ಯಕ್ಕೆ ನಮ್ಮದು ಆಲ್ಮೋಸ್ಟ್ ಒಂದು 80% ಅದು ಕೃಷಿ ಹೊಂಡ ತುಂಬಿದೆ. ಬೇಸಿಗೆನಲ್ಲಿ ಮೇಂಟೈನ್ ಆಗುತ್ತೆ, ತೊಂದರೆ ಇಲ್ಲ. ಸರ್, ಈಗ ತೈವಾನಲ್ಲಿ ತುಂಬ ವೆರೈಟಿ ಇದೆ. ತೈವಾನ್ ಗೋಲ್ಡ್, ಪಿಂಕ್, ವೈಟ್ ಅಂತ. ಹೌದು. ಇದು ಜಾಪನೀಸ್ ರೆಡ್ ಅಂತ ಇದ್ದೀರಾ? ಏನ್ ಸರ್ ಇದ್ರಲ್ಲಿ ಡಿಫ್ರೆನ್ಸ್? ಅದೇ ವ್ಯತ್ಯಾಸ ಏನಂದ್ರೆ ಒಳಗಡೆ ನಿಮಗೆ ಬೀಜ ತುಂಬಾ ಕಡಿಮೆ ಇರುತ್ತೆ, ತಿನ್ಲಿಕ್ಕೆ ಕ್ರಿಸ್ಪಿ ಇರುತ್ತೆ, ಟೇಸ್ಟ್ ವೈಸ್ ಚೆನ್ನಾಗಿದೆ, ಮತ್ತೆ ನಮ್ಗೆ ಏನಾದ್ರೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಟೋಟಲ್ 1 ಎಕರೆ ಎಷ್ಟು ಗಿಡ ಹಾಕ್ಬೋದು? ಒಂದು ಗಿಡದಲ್ಲಿ ವರ್ಷಕ್ಕೆ ಎಷ್ಟು ಇಳುವರಿ ಬರ್ಬೋದು? ನಾವು ಕೊಟ್ಟಿರೋ ಡಿಸ್ಟೆನ್ಸ್ ಅಲ್ಲಿ ನಾವೀಗ 11ಕ್ಕೆ 7 ಮಾಡಿದ್ದೀರಿ. ಈ ಡಿಸ್ಟೆನ್ಸ್ ಅಲ್ಲಿ ಹಾಕಿದ್ರೆ ನಿಮ್ಗೊಂದು 600 ಪ್ಲಾಂಟ್ಸ್ ಬೀಳುತ್ತೆ 1 ಎಕರೆ. ಬಟ್ ಹಂಗಂತ ಬಿಟ್ಟು ಇದಂತೇನಿಲ್ಲ. ಈಗ ನಮ್ಮ ಸ್ನೇಹಿತರು 6ಕ್ಕೆ 9 ಹಾಕಿದ್ದಾರೆ, ಅದು ಕರೆಕ್ಟಾಗಿದೆ. ಬಟ್ ನಮಗೇನಾಯ್ತು ಅಂದರೆ ನೀರು ಕಡಿಮೆ ಇರೋದ್ರಿಂದ ಈಗ ಡಿಸ್ಟೆನ್ಸ್ ಕಡಿಮೆ ಆದರೆ ನಂಬರ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಆಗುತ್ತೆ. ತಿರುಗಿ ಮತ್ತು ನಮಗೆ ಮೇಂಟೆನೆನ್ಸ್, ಲೈಕ್ ನೀವು ನೀರು ಕೊಡೋದಾಗಲಿ, ಇಲ್ಲಿ ಲೇಬರ್ ವರ್ಕ್ ಆಗಲಿ ನಮಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಕೊಂಡಿದ್ರಿ. ಈಗ ಮುಂಚೆ ಎಲ್ಲ ನಮ್ಮದು ವೈಟ್ ಎಲ್ಲನೂ 6ಕ್ಕೆ 9 ಮಾಡಿರೋದು, ತೊಂದರೆ ಏನಿಲ್ಲ, ಚೆನ್ನಾಗಿ ನಡೀತಾ ಇದೆ. ಈಗ ಇದನ್ನು ಅದೇ ಥರ ಮಾಡಿದರೆ ಇನ್ನೂ ನಂಬರ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಆಗ್ತಾಯಿತ್ತು. ಬಟ್ ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ನಮಗೆ ಮೇಯ್ನ್ ನೀರು ತೊಂದರೆ ಇದೆ. ಹಂಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟು ಪ್ಲಾಂಟ್ಸ್ ಕಡಿಮೆ ಮಾಡ್ಕೊಂಡಿದ್ದೀರಿ. ನಾರ್ಮಲಾಗಿ ಒಂದು 750 ಗಿಡ ಪ್ಲಾಂಟಿಂಗ್ ಮಾಡ್ಬೋದು. ಇಳುವರಿ ಎಲ್ಲ ಹೆಂಗಿರುತ್ತೆ ಸರ್? ಇಳುವರಿ ಈಗ ನಂದೀಗ ಫಸ್ಟ್ ಕ್ರಾಪಲ್ಲೇ ಒಂದು ನಮ್ಮದು 35 kgಗೂ ಜಾಸ್ತಿನೇ ಇಳುವರಿ ಬರ್ತದೆ. ಬೇರೆ ವೆರೈಟಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಇಳುವರಿ ಜಾಸ್ತಿ ಇದೆ. ರೀಸನ್ ಏನಂದರೆ ಇದ್ದು ಗ್ರೋತ್ ಚೆನ್ನಾಗಿದೆ. ವೆಜಿಟೇಟಿವ್ ನೀವು ಗಿಡ ನೋಡ್ಬೋದು, ಇದಕ್ಕೆ ತುಂಬ ಇದೇನಾಗಿಲ್ಲ, ಇದಕ್ಕೆಲ್ಲ ಆಗಿರೋದು ಈಗ 1.25 ವರ್ಷ ಆಗಿದೆ ಅಷ್ಟೇ. ಗ್ರೋತ್, ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಇರೋದ್ರಿಂದ ಈಲ್ಡಿಂಗು ಚೆನ್ನಾಗಿದೆ. ವರ್ಷ ಇಡೀ ಇರುತ್ತೆ? ಹೇಗೆ? ವರ್ಷವಿಡೀ ಕ್ರಾಪ್ ಇರುತ್ತೆ. ಸ್ವಲ್ಪ ಬೇಸಿಗೆನಲ್ಲಿ ನೋಡ್ಕೊಬೇಕು, ಮೇಂಟೈನ್ ಮಾಡಬೇಕು. ಸ್ವಲ್ಪ ನೀರು ಜಾಸ್ತಿ ಕೇಳುತ್ತೆ. ಅವಾಗ ಸ್ವಲ್ಪ ನಾವು ಏನು ಮಾಡ್ತೀವಿ ಅಂದರೆ ಬೇಸಿಗೆನಲ್ಲಿ ಕ್ರಾಪ್ ತೆಗಿಯೋಕ್ಕೆ ಹೋಗಲ್ಲ, ನಮಗೆ ನೀರು ತುಂಬಾ ತೊಂದರೆ ಇದೆ. ಸೊ ಹಂಗಾಗಿ ನಾವು ಬೇಸಿಗೆನ ಸ್ಕಿಪ್ ಮಾಡಿಬಿಟ್ಟು ಮಳೆಗಾಲದಲ್ಲಿ ಕ್ರಾಪ್ ಇರೋ ಥರ ನಾವು ಮೇಂಟೈನ್ ಮಾಡ್ತೀವಿ. ಅಂದರೆ ಯಾವ ಕಾಯಿಗೆ ಡಿಮ್ಯಾಂಡ್ ಅಂದರೆ ಚೆನ್ನಾಗಿದೆ? ಸೈಜ್ ವೈಸಲ್ಲಿ ಏನಂದರೆ ಇದಕ್ಕೆ ಇದು ನಾರ್ಮಲಾಗಿ ನಮಗೆ 250 ಎಬೋ ಬರ್ತೈತೆ, ಅಪ್ ಟು 500ವರೆಗೂ ಬರುತ್ತೆ, ತೊಂದರೆ ಇಲ್ಲ. ಸೈಜಲ್ಲಿ ಏನು ಮ್ಯಾಟ್ರ್ ಆಗೋಲ್ಲ, ಎಲ್ಲ ಸೈಜು ಇದಕ್ಕೂ ಹಣ್ಣಿಗೂ ಡಿಮ್ಯಾಂಡ್ ಇದೆ. ಇದು ತೀರಾ ಕಡಿಮೆ ಬಂದರೆ ಮಾರ್ಕೆಟಲ್ಲಿ ಓಡಲ್ಲ ಅನ್ಕೋ. 200 ಬಿಲೋ ಬಂದರೆ ಅಷ್ಟೊಂದು ಇದಿರಲ್ಲ. 200-250 ಎಬೋ ಇದ್ದರೆ ಮಾರ್ಕೆಟ್ ಡಿಮ್ಯಾಂಡ್ ಚೆನ್ನಾಗಿದೆ.
ಸೀಬೆ ಗಿಡಕ್ಕೆ ಫರ್ಟಿಲೈಸರ್ಸ್ ಎಲ್ಲ ಯಾವ ರೀತಿ ಕೊಡ್ತೀರಾ? ನಾವು ಫರ್ಟಿಲೈಸರ್ಸ್ ಅಂದರೆ ವರ್ಷಕ್ಕೊಂದ್ಸರಿ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ವರ್ಷದಲ್ಲಿ 2 ಸರಿ ನೀಮ್ ಕೇಕ್ ಕೊಡ್ತೀವಿ, ಬೇವಿನ ಹಿಂಡಿ ಕೊಡ್ತೀರಿ. ಆಮೇಲೆ ವರ್ಷದಲ್ಲಿ ಒಂದು 4 ಸರಿ ಫರ್ಟಿಲೈಸರ್ಸ್ ಕೊಡ್ತೀರಿ. ಈಗ NPK, ಮೈಕ್ರೋನ್ಯೂಟ್ರಿಯೆಂಟ್ಸು ಇದನ್ನು ನಾವು ವರ್ಷದಲ್ಲಿ 4 ಸರಿ ಕೊಡ್ತೀರಿ, ಎವ್ರಿ 3 ಮಂತ್ಸ್ ಒಂದು. ಆಮೇಲೆ ಡ್ರಿಪ್ಪಲ್ಲಿ ನಾವು ಯಾವುದೇ ಕಾರಣಕ್ಕೂ ವಾಟರ್ ಸಾಲ್ಯುಬಲ್ಸ್ ನಾವೇನು ಯೂಸ್ ಮಾಡಲ್ಲ. ರೀಸನ್ ಏನಂದರೆ ನಮಗೆ ಅದು ಅಷ್ಟೊಂದು ಪ್ರೈಸ್ ವೈಸ್ ಆಗಲಿ ಮತ್ತು ಅದ್ರದ್ದೊಂದು ಇದಾಗಲಿ ನಮ್ಗೆ ವರ್ಕೌಟ್ ಆಗಲ್ಲ. ಈಗ ನಮ್ಮದು ಸಾಯಿಲ್ ಗ್ರೇಡ್ ಫರ್ಟಿಲೈಸರ್ಸ್ಗೆ ಗೌರ್ಮೆಂಟಿಂದನೇ ಸಬ್ಸಿಡಿ ಇದೆ, ಬಟ್ ವಾಟರ್ ಸಾಲ್ಯುಬಲ್ಸ್ಗೆ ಯಾವುದೇ ಸಬ್ಸಿಡಿ ಇಲ್ಲ, ಕಾಸ್ಟ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಇದು ಮಾಡೋಕ್ಕೆ ಹೋದಾಗ ನಮ್ಮದು ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ವಾಟರ್ ಸಾಲ್ಯುಬಲ್ಸ್ ನಾವೇನು ಯೂಸ್ ಮಾಡಲ್ಲ. ಸಾಯಿಲ್ ಅಪ್ಲಿಕೇಶನ್ಸೇ ನಾವು ವಿತೌಟ್ ಫೇಲ್ ನಾವು ಎವ್ರಿ 3 ಮಂತ್ಸ್ ಒನ್ಸು ಮೇಂಟೈನ್ ಮಾಡ್ತೀರಿ, ತೊಂದರೆ ಇಲ್ಲ. ಫರ್ಟಿಲೈಸರ್ ಏನಕ್ಕೆ ಕೊಡ್ತಾರೆ? ಫರ್ಟಿಲೈಸರ್ಸ್ ಏನಕ್ಕೆ ಕೊಡ್ತಾ ಇದ್ದೀರಾ ಅಂತಂದರೆ, ನಮಗೆ ಈಗ ಇಳುವರಿ ಈ ಮಟ್ಟಕ್ಕೆ ನಾವು ಇಳುವರಿ ತೆಗಿಬೇಕು ಅಂದರೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕೇ ಬೇಕಾಗುತ್ತೆ. ಈಗ NPK ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸು ಗಿಡದ್ದು ಗ್ರೋತ್ ಆಗಲಿ ಮತ್ತು ಫ್ಲೋರಿಂಗ್ ಆಗಲಿ ಮತ್ತು ಕಾಯಿ ಸೈಜು, ಕಲ್ಲರು, ಇದೆಲ್ಲ ನಮಗೆ ಒಂದು ಒಳ್ಳೆ ಇದರಲ್ಲಿ ಬೇಕು ಅಂದರೆ ನಾವು ಮಸ್ಟ್ ಆ್ಯಂಡ್ ಶುಡ್ ಕೊಡಲೇಬೇಕು, ಫರ್ಟಿಲೈಸರ್ಸ್ ಕೊಡಲೇಬೇಕು. ಇಲ್ಲಾಂದರೆ ನಮಗೆ ಇಷ್ಟು ಇಳುವರಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 1 ಎಕರೆಗೆ ಎಷ್ಟು ಲಾಭ ಗಳಿಸ್ಬೋದು ಸರ್? 1 ಎಕರೆಯಲ್ಲಿ ಎಷ್ಟು ಲಾಭ ಗಳಿಸ್ಬೋದು ಅನ್ನೋದಕ್ಕಿಂತ ನಮಗೆ ಖರ್ಚು ಎಷ್ಟು ಬರುತ್ತೆ 1 kg ಮೇಲೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈಗ ನಮಗೆ 1 kgಗೆ ಎಲ್ಲ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಲ್ಲ ಲೈಕ್ ಎಕ್ಸ್ಪೆನ್ಸಸ್ ನಾವು ಇದು ಮಾಡಿದ್ರು 15-20 ರೂಪಾಯಿ ಖರ್ಚು ಬರುತ್ತೆ ಈಗ ಪ್ರೊಡಕ್ಷನ್ ಕಾಸ್ಟ್. ನಮಗೆ ಅದ್ರ ಮೇಲೆ ಬಂದಿದ್ದೆಲ್ಲ ಲಾಭನೇ. ಈಗ ಸೀಬೆಹಣ್ಣು ಹಾಕಿದ್ರೆ ಎಲ್ಲ ಸರಿ, ಬಟ್ ಮೇಂಟೆನೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಪಕ್ಷಿಗಳು ಅಂತೂ ಬಂದೇ ಬರುತ್ತೆ. ಪಕ್ಷಿಗಳಿಂದ ಹಣ್ಣುಗಳನ್ನ ಯಾವ ರೀತಿ ಕಾಪಾಡ್ಕೊಳ್ತೀವಿ? ಈಗ ಇದರಲ್ಲಿ ಅದೊಂದು ತೊಂದರೆ ಇಲ್ಲ. ಯಾಕೆಂದರೆ ನಾವು ಈ ಬ್ಯಾಗಿಂಗ್ ಮಾಡ್ತಿರಲ್ಲ, ಈಗ ನಾವು ಒಂದು ಲೆಮನ್ ಸೈಜ್ಗೆ ನಾವು ಈ ನೀವು ನೋಡ್ತಾ ಇದ್ರಲ್ಲ ಈಗ ಫೋಮು ಕವರ್ ಎಲ್ಲನೂ ಇದನ್ನ ಒಂದು ನಿಂಬೆಹಣ್ಣು ಸೈಜ್ ಬಂದಾಗೇ ನಾವು ಬ್ಯಾಗಿಂಗ್ ಮಾಡಿಬಿಡ್ತೀವಿ. ಈ ಥರ ಮಾಡೋದ್ರಿಂದ ಈ ಪಕ್ಷಿ ಕಾಟ ಏನೂ ತೊಂದರೆ ಇಲ್ಲ ನಮಗೆ, ಪಕ್ಷಿದೇನಕ್ಕೂ ತೊಂದರೆ ಇಲ್ಲ. ಸ್ವಲ್ಪ ಮಂಗದ ಕಾಟ ಇದೆ, ಸ್ವಲ್ಪ ಸುತ್ತು ನಾವು ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಹಂಗಾಗಿ ಅದು ಅವಾಯ್ಡ್ ಆಗಿದೆ ನಮಗೆ. ಸೊ ಹಂಗಾಗಿ ತೊಂದರೆ ಇಲ್ಲ, ಮಾಡ್ಬೋದು. ಕವರ್ ಹಾಕೋದ್ರಿಂದ ಕಾಯಿಗಳಿಗೇನು ಪ್ರಾಬ್ಲಮ್ ಆಗಲ್ಲ? ಇಲ್ಲ, ಆ್ಯಕ್ಚುಲಿ ಒಳಗಡೆ ಕವರ್ ಹಾಕೋದ್ರಿಂದ ಒಳಗಡೆ ಮಾಯ್ಶ್ಚರ್ ಇರುತ್ತೆ. ಆ ಮಾಯ್ಶ್ಚರ್ ಇರೋದ್ರಿಂದ ಕಾಯ್ದೊಂದು ಗ್ಲೋ, ಒಂದು ಶೈನಿಂಗ್ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಕವರ್ ಅವಶ್ಯಕತೆ ಇದೆ. ಕವರ್ಗಳೆಲ್ಲ ಎಲ್ಲಿಂದ ತರಿಸ್ತೀವಿ? ಮುಂಚೆ ನಾವು ಗುಜರಾತಿಂದ ತರಿಸ್ತಾ ಇದ್ದೀರಿ, ಈಗ ಸದ್ಯಕ್ಕೆ ನಾವು ಮಹಾರಾಷ್ಟ್ರದಿಂದ ತರಿಸ್ತಾ ಇದ್ದೀರಿ. ಮಹಾರಾಷ್ಟ್ರ ಮೀರಜಿಂದ ತರಿಸ್ತಾ ಇದ್ದೀರಿ. ಕವರು ಸ್ಪಾಂಜ್ 2 ಹಾಕಬೇಕಾ? ಹೌದು, ಆ ಸ್ಪಾಂಜ್ ಬೇಕಾದ್ರೆ ಸ್ಕಿಪ್ ಮಾಡಿ ಹಾರ್ವೆಸ್ಟ್ ಮಾಡಿ ಬೇಕಾದ್ರೆ ಹಾಕ್ಕೊಬೋದು. ನಾವು ಇನಿಷಿಯಲ್ಲೇ ಹಾಕ್ತೀರಿ. ರೀಸನ್ ಏನಂದರೆ ಕೆಲವೊಂದು ಸರಿ ಈ ಗಾಳಿಗೆ ರೆಂಬೇನಾದರೂ ಇದಾದಾಗ ಆ ಕಾಯಿ ಮೇಲೆ ಫೋಮ್ ಹಾಕಲಿಲ್ಲ ಅಂದರೆ ಸ್ವಲ್ಪ ಸ್ಕ್ರಾಚಸ್ ಬರೋ ಚಾನ್ಸಸ್ ಇರುತ್ತೆ. ನಾವು ಕೊಡ್ತಾ ಇರೋದು ಕೂಡ ಈಗ ಒಳ್ಳೆ ರೇಟ್ ಸಿಗ್ತಾ ಇರೋದ್ರಿಂದ ಆ ಥರ ಸ್ಕ್ರ್ಯಾಚ್ ಇರೋ ಕಾಯಿನ ಅವರು ಅಕ್ಸೆಪ್ಟ್ ಮಾಡಲ್ಲ. ಸೊ ಹಂಗಾಗಿ ನಾವು ಇನಿಷಿಯಲಲ್ಲೇ ನಾವು ಫೋಮ್ ಹಾಕೋದ್ರಿಂದ ಆ ಒಂದು ಇದು ಅವಾಯ್ಡ್ ಆಗುತ್ತೆ. ಕೆಲವೊಂದು ಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಫೋಮ್ ಹಾಕಲ್ಲ, ಜಸ್ಟ್ ಕವರ್ ಕಟ್ತಾರೆ. ಕಾಯಿ ಹಾರ್ವೆಸ್ಟ್ ಆದಮೇಲೆ ಫೋಮ್ ಹಾಕ್ಕೊತಾರೆ. ಆ ಥರ ಮಾಡೋದ್ರಿಂದ ಕೆಲವೊಂದು ಕಾಯಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾವು ಈ ಥರ ಇನಿಷಿಯಲಲ್ಲಿ ಹಾಕೋದ್ರಿಂದ ಆ ತೊಂದರೆ ನಮಗೇನಿಲ್ಲ. ಈಗ ರೈತರು ಇರ್ಬೋದು, ಯಾರೇ ಇರ್ಬೋದು, ಸೀಬೆ ಗಿಡ ಬೆಳಿಬೇಕಂತ ಇರ್ತಾರೆ. ಅವ್ರು ಸೀಬೆ ಗಿಡ ಬೇಕಾದ್ರೆ ನೀವು ಗಿಡ ಸಪ್ಲೈ ಏನಾದರೂ ಮಾಡ್ತೀರಾ? ನಮ್ಮಲ್ಲಿ ನಾವೇ ಅಪ್ರೋಚ್ ಗ್ರಾಫ್ಟಿಂಗ್ ಅಂತ ನಾವೊಂದು ಇದರಲ್ಲಿ ನಾವೇ ಗ್ರಾಫ್ಟ್ ಮಾಡ್ತೀವಿ ನಮ್ಮ ಅದರ್ ಪ್ಲಾಂಟಲ್ಲಿ. ಅವ್ರು ಬಂದು ನೋಡ್ಬೋದು. ನಮಗೆ ಮುಂಚೆನೇ ಅಡ್ವಾನ್ಸ್ ಮಾಡಬೇಕಾಗುತ್ತೆ. ನಮ್ಮದು ಅದು ಅಮೌಂಟ್ ಏನಿರುತ್ತೋ ಅದ್ರಲ್ಲಿ 50% ಅಡ್ವಾನ್ಸ್ ಮಾಡಬೇಕು. ಆಮೇಲೆ ನಾವು ಟೈಮ್ ತೊಗೊಂಡು ಅವ್ರಿಗೆ ಗಿಡ ಕೊಡ್ತೀವಿ. ಗಿಡ ಕೊಡ್ಬೇಕಾದ್ರೆ ಮಿಕ್ಕಿದ ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಅದರಲ್ಲಿ ರೇಟ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ? ಡಿಪೆಂಡ್ಸ್. ಅದು ನಮಗೆ ಈಗ ಸಮ್ಮರಲ್ಲಿ ನಮ್ಮದು ಇದು ಕಡಿಮೆ ಇರುತ್ತೆ, ಏನೋ ಸಕ್ಸಸ್ ರೇಟ್. ಈಗ ನಾನು 100 ಗಿಡ ಕಟ್ಟಿದ್ರೆ ಸಮ್ಮರಲ್ಲಿ ನಮಗೆಲ್ಲ ಒಂದು 65-70 ಗಿಡನೇ ಸಕ್ಸಸ್ ಆಗೋದು. ಅದೇ ರೈನಿ ಸೀಸನಲ್ಲಿ ನಮಗೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಪ್ರೈಸ್ ವೈಸು ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ. ಇಷ್ಟೇ ಪ್ರೈಸ್ ಅಂತ ಹೇಳೋಕ್ಕಾಗಲ್ಲ. ಈ ಹಣ್ಣಿಗೆ ಡಿಮ್ಯಾಂಡ್ ಇದೆಯಾ ಮಾರ್ಕೆಟಲ್ಲಿ? ಮಾರ್ಕೆಟಲ್ಲಿ ಈಗ ತುಂಬ ಡಿಮ್ಯಾಂಡ್ ಇದೆ. ಏನಂದರೆ ಒಳಗಡೆ ಬೀಜ ಈಗ ನೀವು ತಿಂದ್ರಿ, ಈಗ ನಮ್ಮ ಪರ್ಸ್ನಲ್ ಒಪಿನಿಯನು, ಬೀಜ ತುಂಬ ಕಡಿಮೆ ಇರೋದ್ರಿಂದ ತಿನ್ಲಿಕ್ಕೆ ಚೆನ್ನಾಗಿದೆ. ಟೇಸ್ಟ್ ವೈಸು ಇಂಪಾರ್ಟೆಂಟ್. ಟೇಸ್ಟ್ ಚೆನ್ನಾಗಿದೆ, ಸ್ವೀಟ್ನೆಸ್ ಚೆನ್ನಾಗಿದೆ, ಹಂಗಾಗಿ ಡಿಮ್ಯಾಂಡ್ ಚೆನ್ನಾಗಿದೆ. ಈ ಗಿಡ ಅಂದಮೇಲೆ ಸಾಮಾನ್ಯ ದೊಡ್ಡದಾಗಿ ಬೆಳೆಯುತ್ತೆ. ಹೌದು, ನೀವು ಅದನ್ನ ಕಟಿಂಗ್ ಮಾಡ್ತೀರಾ? ಏನಕ್ಕೆ ಮಾಡ್ತೀರಾ? ಇದು ನಾವು ಇಯರ್ಲಿ ಒಂದು ಸ್ವಲ್ಪ ಪ್ರೂನಿಂಗ್ ಮಾಡ್ತೀರಿ. ಈಗ ನೀವು ನೋಡ್ತಾ ಇದ್ರಲ್ಲ, ಈಗ ಆಲ್ರೆಡಿ ನಮ್ದು ಈಗ ಒಂದು 7-8 ಅಡಿ ಹೈಟ್ ಇದೆ. ಈ ಹೈಟಲ್ಲಿ ಮತ್ತೆ ನಮಗೆ ಈಗ ಹೂವು ಪಿಂದೆ ಬಂದರೆ ಅಲ್ಲಿ ಬ್ಯಾಗಿಂಗ್ ಮಾಡೋಕ್ಕೆಲ್ಲ ಆಗಲ್ಲ. ಈಗಲೇ ತುಂಬ ಕಷ್ಟ ಆಗ್ತಾ ಇದೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಪ್ರೂನ್ ಮಾಡ್ಕೊತೀವಿ. ನಾವು ಮಾರ್ಚ್ ಏಪ್ರಿಲಲ್ಲಿ ಪ್ರೂನಿಂಗ್ ಮಾಡ್ತೀವಿ. ಪ್ರೂನಿಂಗ್ ಮಾಡ್ಕೊಂಡಾಗ ಗಿಡನ ಸ್ವಲ್ಪ ಚಿಕ್ಕದಾಗುತ್ತೆ, ಮತ್ತು ಗ್ರೋತ್ ಅದು ಫ್ಲೋರಿಂಗು ಮತ್ತು ಇಂಡ್ಯೂಸ್ ಆಗಿ ಮತ್ತು ಗಿಡ ಗ್ರೋತ್, ವೆಜಿಟೇಟಿವ್ ಗ್ರೋತ್ ಮತ್ತು ಅದಂಗೆ ಸ್ಟಾರ್ಟ್ ಆಗುತ್ತೆ. ನಾರ್ಮಲಾಗಿ ನಾವು ಫೆಬ್ರವರಿಯಿಂದ ನಮ್ದು ಯಾಕಂದರೆ 2 ತೋಟ ಇರೋದ್ರಿಂದ ಒಂದೇ ಸರಿ ಮಾಡಲ್ಲ, ಹಂತವಾಗಿ ಎರಡನ್ನೂ ಒಂದನ್ನು ಫೆಬ್ರವರಿಯಲ್ಲಿ ಮಾಡಿಕೊಂಡ್ರೆ ಇನ್ನೊಂದನ್ನು ಮಾರ್ಚಲ್ಲಿ ಮಾಡ್ತೀರಿ. ಆ ಥರ ಮಾಡಿಕೊಂಡು ಗಿಡನ ನಾವು ಇದು ಮಾಡ್ತೀವಿ, ಮೇಂಟೈನ್ ಮಾಡ್ತೀರಿ. ನೀವೇ ಮಾಡ್ತೀರಾ? ಎಕ್ಸ್ಪರ್ಟೀಸ್ ಏನಾದ್ರು ಬರ್ತಾರೆ? ಆ ಎಕ್ಸ್ಪರ್ಟೀಸ್ ಅಂತ ಏನಿಲ್ಲ, ಬಟ್ ಆದರೂ ಲೇಬರ್ ತೊಗೊತೀರಿ. ಯಾಕಂದರೆ ನಾವೊಬ್ಬರೇ ನಮ್ಮ ಫ್ಯಾಮಿಲಿಯವರೇ ಮಾಡೋಕ್ಕಂದ್ರೆ ನಮ್ಗೆ ಬೇರೆ ವರ್ಕ್ ಇರುತ್ತೆ. ಸೊ ಹಂಗಾಗಿ ನಾವು ಮಾಡೋಕ್ಕಾಗಲ್ಲ. ನಾವು ಲೇಬರ್ ಕರ್ಕೊಂಡು, ಇದರಲ್ಲೇನು ತುಂಬ ನಾಲೆಡ್ಜ್ ಅಂತ ಏನಿಲ್ಲ, ಅದು ನಾವು ಹೇಳ್ಕೊಟ್ಟಿದ್ದೀವಿ ಆಲ್ರೆಡಿ. ನಮಗೆ ಸ್ವಲ್ಪ ಟ್ರೈನ್ಡ್ ಲೇಬರ್ಸ್ ಇದ್ದಾರೆ, ಅವ್ರ ಕೈಯಲ್ಲೇ ನಾವು ಪ್ರೂನ್ ಮಾಡಿಸ್ತೀವಿ.
ಈಗ ಯಾವುದೇ ಫ್ರೂಟ್ಸ್ ಬೆಳಿಬೇಕಾದ್ರೆ ಮಣ್ಣಿನ ಸತ್ವಗಳು ಹೀಗಿರ್ಬೇಕು ಆಗಿರ್ಬೇಕಂತ ಹೇಳ್ತಾರೆ. ಬಟ್ ಸೀಬೆ ಗಿಡಕ್ಕೆ ಪರ್ಟಿಕ್ಯುಲರ್ ಹೀಗೆ ಮಣ್ಣು ಇರ್ಬೇಕಂತ ಏನಾದ್ರು ಇದೆಯಾ? ಇಲ್ಲ, ಆ್ಯಕ್ಚುಲಿ ನಾನೀಗ ನಾರ್ತ್ ಇಂಡಿಯಾ ಎಲ್ಲ ಓಡಾಡಿದ್ದೀನಿ. ಈಗ ಅಲ್ಲೆಲ್ಲ ತುಂಬ ಬ್ಲ್ಯಾಕ್ ಸಾಯಿಲ್ ಇರೋದು, ಅಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ನಮ್ಮದು ರೆಡ್ ಸಾಯಿಲ್, ಸೊ ತೊಂದರೆ ಇಲ್ಲ, ನಮ್ಮದಲ್ಲೂ ಚೆನ್ನಾಗಿ ಬರ್ತಾ ಇದೆ. ಓಕೆ. ಈಗ ಒಂದು ಗಿಡ ಸಾಮಾನ್ಯವಾಗಿ ನೆಡ್ಬೇಕಂದ್ರೆ ಎಷ್ಟು ಅಡಿ ಹೊಂಡ ಹೋಗ್ಬೇಕು, ಅಳತೆ ಯಾವ ರೀತಿ ನೆಡ್ತೀರಾ? ಈಗ ಗಿಡ ನಾಟಿ ಮಾಡ್ಬೇಕಾದ್ರೆ ನಾವೇನು ಹೇಳ್ತೀರಿ ಅಂದರೆ ಒಂದಡಿಗೆ ಗಿಡ ಒಂದು ಗುಣಿ ಥರ ಮಾಡಿಕೊಂಡು ಅದರಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಹಿಂಡಿ ಕೊಟ್ಟು ಗಿಡ ಪ್ಲಾಂಟಿಂಗ್ ಮಾಡೋಕ್ಕೆ ನಾವು ಇದು ಮಾಡ್ತೀವಿ. ಬಟ್ ಏನಂದರೆ ಇನಿಷಿಯಲಲ್ಲಿ ಪ್ಲಾಂಟಿಂಗ್ ಮಾಡೋಕ್ಕೆ ಮುಂಚೆ ಡ್ರಿಪ್ ಇರಿಗೇಷನ್ ರೆಡಿ ಇರಬೇಕು. ಯಾಕಂದರೆ ಸೀಬೆ ಗಿಡ ಈಗಿನ ಬಿಸಿಲಿಗೆ ಏನಾಗುತ್ತೆ ಅಂದರೆ ನೀರು ಇಮಿಡಿಯೇಟಾಗಿ ನೀರು ಕೊಡಲಿಲ್ಲ ಅಂದರೆ, ಒಂದೆರಡು ದಿನ ನೀರು ಕೊಡಲಿಲ್ಲ ಅಂದರೆ ಗಿಡ ಒಣಗಿಬಿಡುತ್ತೆ. ಮತ್ತು ನನಗೆ ಕಂಪ್ಲೇಂಟ್ ಬರುತ್ತೆ, ಯಾಕಂದ್ರೆ ನಮ್ಮ ಹತ್ರ ಗಿಡ ತೊಗೊಂಡೋಗಿರ್ತಾರೆ ಮತ್ತು ಈ ಥರ ಆಯಿತು ಅಂತ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಪ್ಲಾಂಟಿಂಗ್ ಮಾಡೋಕ್ಕೆ ಮುಂಚೆ ಡ್ರಿಪ್ ಇರಿಗೇಷನ್ನು ಸೆಟ್ ಮಾಡಿಕೊಂಡು ಪ್ಲಾಂಟಿಂಗ್ ಮಾಡೋದು ಒಳ್ಳೆಯದು. ಗಿಡ ನೀವೇ ಕಳಿಸ್ತೀರಾ ಅಥವಾ ಅವ್ರು ಬಂದು ನಿಮ್ಮ ತೋಟ ನೋಡ್ಕೊಂಡು ಹೋಗಿ ಗಿಡ ತೊಗೊಂಡೋದ್ರೆ ಒಳ್ಳೇದಂತೀರಾ? ಇಲ್ಲ, ನನ್ನ ಹತ್ರ ಎರಡು ಥರನೂ ಇದೆ. ಈಗ ಕೆಲವೊಬ್ರು ಈಗ ಬೇರೆ ಸ್ಟೇಟವ್ರು ಕೂಡ ನನ್ನ ಹತ್ರ ತೊಗೊಂಡೋಗ್ತಾರೆ. ಅವರೆಲ್ಲ ಏನು ಇಲ್ಲಿ ಬಂದು ಇದೆಲ್ಲ ನೋಡಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು. ಅವಶ್ಯಕತೆ ಇದ್ದರೆ ಬರ್ಬೋದು, ಮತ್ತು ನಾವು ಕಸಿ ಮಾಡ್ಬೇಕಾದ್ರೂ ಬರ್ಬೋದು. ಈಗ ಅವ್ರಿಗೆ ಅಂತ ನಾವು ಕಸಿ ಮಾಡ್ತಾ ಇರ್ತೀವಿ, ನಾವು ಹೇಳ್ತೀರಿ ಇಂಥ ದಿನ ಕಸಿ ಮಾಡ್ತೀರಿ ಅಂತ, ಅವತ್ತು ಬಂದು ಬೇಕಾದ್ರೆ ನೋಡ್ಕೊಂಡು ಹೋಗ್ಬೋದು. ಆಮೇಲೆ ನಾವು ಫೋನ್ ಮಾಡ್ತೀವಿ ಈ ಥರ ಗಿಡ ರೆಡಿ ಆಗಿದೆ ಅಂತ, ಮತ್ತು ಅವರು ಬಂದು ಅವರೇ ವೆಹಿಕಲಲ್ಲಿ ಬೇಕಾದ್ರೆ ತೊಗೊಂಡೋಗ್ಬೋದು. ನಮ್ಮದು ವೆಹಿಕಲ್ ಬೇಕಾದರೆ ಅದು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, ಅದನ್ನು ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡಬೇಕಾದ್ರೆ ತೊಗೊಂಡೋಗ್ಬೋದು. ಈಗ ನಿಮ್ದು ಈಗ ತೋಟ ಇದೆಯಲ್ಲ, ಇದ್ರ ಪ್ಲಾಂಟಿಂದನೇ ತೆಗೆದು ನೀವು ಗಿಡ ಮಾಡ್ತೀರಾ ಹೇಗೆ? ಇದೇ ಮದರ್ ಪ್ಲಾಂಟಲ್ಲಿ ನಾವು ನಾಟಿ ಗಿಡ, ಕಸಿ ಗಿಡ ತೊಗೊಂಡು, ಅದು ಲಕ್ನೋ 40 ನಾವು ಇದು ವೆರೈಟಿದೊಂದು ತೊಗೊತೀವಿ ಮದರ್ ಪ್ಲಾಂಟು. ಅದಕ್ಕೆ ನಮ್ಮ ಗಿಡದಲ್ಲಿ ಕಸಿ ಮಾಡ್ತೀರಿ, ಕಸಿ ಮಾಡಿ ಗಿಡ ಕೊಡ್ತೀರಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಇವಾಗ ನಾವು ಮದರ್ ಪ್ಲಾಂಟ್ ಸೆಲೆಕ್ಟ್ ಮಾಡ್ತಿರಲ್ವ, ಅದು ನೆಮಟೋಡ್ಸ್ ಫ್ರೀ ಇರುತ್ತೆ. ಈಗ ಬೇರೆ ಕಡೆಯಿಂದ ತರಿಸ್ಕೊತಾರೆ ಗಿಡ, ಅದು ಅವರೊಂದು ರೇಟ್ ಸ್ವಲ್ಪ ಕಡಿಮೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಕಲ್ಕತ್ತಾಯಿಂದ ಅಲ್ಲಿಂದ ತರಿಸ್ಕೊತಾರೆ. ಅದು ಮತ್ತು ಏನಾಗುತ್ತೆ ಅಂದರೆ ವೆರೈಟೀಸು ಕರೆಕ್ಟಾಗಿರಲ್ಲ. ಎರಡನೇದು ಏನಂದರೆ, ಈಗ ಪ್ಲಾಂಟಿಂಗ್ ಮೆಟೀರಿಯಲಲ್ಲಿ ಯಾವುದು ರೂಟ್ಗೆ ಅದು ಗಂಟು ರೋಗ ಅಂತ ನೆಮಟೋಡ್ಸು, ಆ ರೋಗ ಇರೋದ್ರಿಂದನೂ ಮತ್ತು ಅವ್ರು ನಾಟಿ ಮಾಡಿದ್ಮೇಲೆ ಸಾಕಷ್ಟು ಇಳುವರಿ ಬರಲ್ಲ. ಈಗ ನಾನು ಹೇಳ್ತಾ ಇರೋದು ನಮ್ಮ ಮದರ್ ಪ್ಲಾಂಟಲ್ಲಿ ಇಷ್ಟು ಇಳುವರಿ ಬಂತು ಅಂತ. ಅದು ಯಾಕೆ ತೊಗೊಂಡೆ ಅಂತಂದರೆ, ನಾನು ಸೆಲೆಕ್ಟ್ ಮಾಡಿರೋ ಮದರ್ ಪ್ಲಾಂಟು, ನನ್ನ ಗಿಡ ಎಲ್ಲ ಚೆನ್ನಾಗಿರೋದ್ರಿಂದ ಇಷ್ಟು ಇಳುವರಿ ಬರ್ತಾ ಇದೆ. ಈಗ ಗಿಡ ಸ್ಟಾರ್ಟಿಂಗಲ್ಲಿ ಬರುತ್ತಲ್ಲ, ಬಂದಾಗ ಚಿಕ್ಕ ಗಿಡದಲ್ಲೇ ಕಾಯಿಗಳು ಬರುತ್ತೆ. ಹೌದು. ಕಾಯಿಗಳು ಇರಬೇಕಾ ತೆಗಿಬೇಕಾ? ಇಲ್ಲ, ನಾವೇನು ಹೇಳ್ತೀವಿ ಅಂದರೆ, ಒಂದು ವರ್ಷ ಬೇಡ. ಈಗ ನಾವು ಗಿಡ ಕೊಡಬೇಕಾದ್ರೇ ಹೂವಪ್ಪಿಂದ ಇರುತ್ತೆ, ನಾವು ಕೊಡಬೇಕಾದ್ರೆ ಹೂವಪ್ಪಿಂದ ಇರುತ್ತೆ. ನಾವೇನು ಹೇಳ್ತೀವಿ ಅಂದರೆ, ಒಂದು ವರ್ಷ ತೆಗೆದುಬಿಡಿ. ಕೆಲವೊಬ್ಬರು 10 ತಿಂಗಳಿಗೂ ಬಿಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು ವಿಚಾರ. ಬಟ್ ನಾನು ಹೇಳೋದೇನೆಂದರೆ, 10 ತಿಂಗಳಲ್ಲ, ಒಂದು ವರ್ಷದ 12 ತಿಂಗಳವರೆಗೂ ತೆಗೆದುಬಿಡಿ. 12 ತಿಂಗಳಾದ್ಮೇಲೆ ಬಿಟ್ಟರೆ ಕ್ರಾಪ್ಗೆ ಸಾಕಷ್ಟು ಇಳುವರಿ, ಗಿಡ ಚೆನ್ನಾಗಿ ಒಂದು ಗ್ರೋತ್ ಇರುತ್ತೆ. ಒಂದೇ ಸರಿ ಬಲ್ಕಾಗಿ ಹಾರ್ವೆಸ್ಟಿಂಗ್ ಚೆನ್ನಾಗಿ ಬರುತ್ತೆ, ಮತ್ತು ಅಮೌಂಟ್ ಕೂಡ ಒಂದೇ ಸರಿ ಚೆನ್ನಾಗಿ ಬರುತ್ತೆ. ಏನಕ್ಕೆ ತೆಗಿಬೇಕು? ಗಿಡ ನಮಗೀಗ ಇನಿಷಿಯಲಲ್ಲೇ ನಾವು ಹೂವಪ್ಪಿಂದ ಬಿಟ್ಬಿಟ್ರೆ ಗಿಡದ ಗ್ರೋತ್ ಕಡಿಮೆ ಆಗುತ್ತೆ. ಮತ್ತು ಈಗ ಚಿಕ್ಕ ಗಿಡದಲ್ಲಿ ಅಕಸ್ಮಾತ್ ನೀವು ಹೂವಪ್ಪಿಂದ ಬಿಟ್ಟು ನೀವು ಕಾಯಿ ತೊಗೊಂಡ್ರು, ಈಗ ಒಂದು 6-8 ತಿಂಗಳಿಗೆ ನೀವು ತೊಗೊಳಕ್ಕೆ ಹೋದರೆ, ಒಂದು ಗಿಡದಲ್ಲಿ ನೀವು ಒಂದು 5-10 ಕಾಯಿ ತೊಗೊಬೋದು ಅಷ್ಟೇ. ಅದೇ ನೀವು 12 ತಿಂಗಳಾದ್ಮೇಲೆ ತೊಗೊಂಡ್ರೆ, ಅದೇ ಗಿಡದಲ್ಲಿ ನಿಮ್ಗೆ ಏನಿಲ್ಲ ಅಂದರೆ ಒಂದು 25-30 ಕಾಯಿವರೆಗೂ ನೀವು ತೊಗೊಬೋದು. ಯಾಕಂದರೆ ಗಿಡದ ಬೆಳವಣಿಗೆ ಚೆನ್ನಾಗಿರುತ್ತೆ. ನೀವು ಇನಿಷಿಯಲಲ್ಲೇ ನೀವು ಹೂವಪ್ಪಿಂದ ಬಿಟ್ಬಿಟ್ರೆ ಬೆಳವಣಿಗೆ ಕಡಿಮೆ ಆಗಿ ಇಳುವರಿ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ನಾನು ಹೇಳೋದು, ಒಂದು ವರ್ಷ ಬೆಳೆಸ್ಕೊಂಡು ಕ್ರಾಪ್ ತೊಗೊಳೋದು ಒಳ್ಳೆಯದು. ಆಮೇಲೆ ಇಷ್ಟೊಷ್ಟು ದಿನ ಮಾಡಿದ್ದೀರಾ, ಸೊ ನಿಮ್ಮ ಸಕ್ಸಸ್ ಫೇಲ್ಯೂರ್ ಇದೆರಡರಲ್ಲಿ ಹೇಗೆ? ಇಲ್ಲ, ನಾನು ಈಗ ಮುಂಚೆಯಿಂದ ಫಸ್ಟು ನಾವು 2011 ಪೊಮೊಗ್ರಾನೇಟ್ ಮಾಡಿದ್ರಿ. ಅವತ್ತಿಂದ ಅಗ್ರಿಕಲ್ಚರಲ್ಲಿ ನನಗೇನು ಹಿಂದೆ ತಿರುಗಿ ನೋಡಿದ್ದೇನಿಲ್ಲ. ಈಗ ತುಂಬ ಜನ ಹೇಳ್ತಾರೆ, ಈಗ ನಾನು ಇಂಜಿನಿಯರಿಂಗ್ ಮಾಡಿ ಕೆಲಸಕ್ಕೆ ಹೋಗಿ ಕೆಲಸ ಬಿಟ್ಟಾಗ ಕೂಡ ನಮ್ಮ ಮನೇಲಿ ಏನು ಇಷ್ಟ ಇರಲಿಲ್ಲ ವ್ಯವಸಾಯಕ್ಕೆ ಬರೋಕ್ಕೆ. ಅವತ್ತು ಕೂಡ ನಮ್ಮ ತಂದೆಯವರು ಅದನ್ನು ವ್ಯವಸಾಯಕ್ಕೆ ಬರೋದೇನು ಇಷ್ಟಪಟ್ಟಿರಲಿಲ್ಲ. ಬಟ್ ನಾನು ಬಂದೆ. ಬಟ್ ಏನೂ ತೊಂದರೆ ಇಲ್ಲ, ಚೆನ್ನಾಗೇ ಹೋಗ್ತಾ ಇದೆ. ಬಟ್ ಬೇರೆಯವರೆಲ್ಲ ಹೇಳ್ತಾರೆ ವ್ಯವಸಾಯದಲ್ಲಿ ಒಳ್ಳೆ ಇದಿಲ್ಲ, ರಿಟರ್ನ್ಸ್ ಚೆನ್ನಾಗಿಲ್ಲ ಅಂತ. ಬಟ್ ಆ ಥರ ಏನಾಗಿಲ್ಲ. ಏನಂದರೆ, ನಾವು ಸೆಲೆಕ್ಟ್ ಮಾಡೋ ಕ್ರಾಪು ಮತ್ತು ಅದು ಮಾರ್ಕೆಟಿಂಗ್ ಆಗ್ಬೋದು, ಬೆಳೆಯೋ ಮೆಥಡ್ ಆಗ್ಬೋದು, ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋದ್ರಿಂದ ಸಕ್ಸಸ್ ಏನೋ ಸಿಗ್ತಾ ಇದೆ. ಈಗ ನಂದೇನೋ ಫಸ್ಟ್ ಹೇಳಿದ್ನಲ್ಲ, ಪೊಮೊಗ್ರಾನೇಟ್ ಮಾಡಿದಾಗ ಅವತ್ತು ನಮ್ಮ ಭಾಗದಲ್ಲಿ ಯಾರೂ ಮಾಡೇ ಇಲ್ಲ. ನಾವು 2011 ಪ್ಲಾಂಟಿಂಗ್ ಮಾಡಿದ್ದು ಪೊಮೊಗ್ರಾನೇಟ್. ಆವತ್ತು ಈ ಕಡೆ ಯಾರೂ ಪೊಮೊಗ್ರಾನೇಟ್ ಮಾಡಿದ್ದೇ ಇರಲಿಲ್ಲ. ಆವತ್ತು ಬರೀ 52 ರೂಪಾಯಿ ಕೊಟ್ಟಿದ್ದೀನಿ ನಾವು ಹಣ್ಣು. ಇವತ್ತು 150, 180, 200 ರೂಪಾಯಿಗೂ ಹೋಗ್ತಾ ಇದೆ. 2016-17 ತೈವಾನ್ ವೈಟ್ ಮಾಡ್ಕೊಂಡ್ರಿ. ಅಂದರೆ ಅದು ಸ್ವಲ್ಪ ಡಿಸೀಸ್ ಸ್ಟಾರ್ಟ್ ಆಯಿತು. ಸೊ ಇದ್ದಂಗೆ ನೆಕ್ಸ್ಟ್ ಬೇರೆ ಕ್ರಾಪ್ಗೆ ನಾವು ಚೇಂಜ್ ಆದ್ರಿ. ಅದು ಕೂಡ ಅಷ್ಟೇ, ಮುಂಚೆನೇ ನಾನು ಸರ್ವೆ ಮಾಡಿ ಅದು ಕ್ರಾಪ್ ಚೆನ್ನಾಗಿದೆ ಅಂತ, ರಿಟರ್ನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಗೊತ್ತಾಗಿ ಅದಕ್ಕೆ ಬಂದೆ. ಅದರಲ್ಲೂ ಸ್ಟಾರ್ಟಿಂಗಲ್ಲಿ ಅದು ಸೇಮ್, ಅದು ನಮ್ಮ ಭಾಗದಲ್ಲಿ ಯಾರೂ ಮಾಡಿರಲಿಲ್ಲ. ಅವತ್ತು ನಾನೇ ಫಸ್ಟ್ ಮಾಡಿದ್ದು. ಅವತ್ತು ಕೂಡ ಸ್ವಲ್ಪ ಮಾರ್ಕೆಟ್ ಸ್ಟಾರ್ಟಿಂಗಲ್ಲಿ ತೊಂದರೆ ಆಯಿತು, ಮತ್ತು ಹಂಗೆ ಗ್ರ್ಯಾಜುವಲಿ ಅದರದ್ದು ಒಳ್ಳೆ ಡಿಮ್ಯಾಂಡ್ ಬಂತು, ರಿಟರ್ನ್ಸು ಚೆನ್ನಾಗಿ ಬಂತು. ಈಗ ಆಲ್ರೆಡಿ ತುಂಬ ಜನ ಪ್ಲಾಂಟಿಂಗ್ ಆಗಿಬಿಟ್ಟಿದೆ. ತೈವಾನ್ ವೈಟ್ ಆಗ್ಬೋದು, ಮತ್ತು ಈಗ ಇನ್ನೊಂದು ಲೈಟ್ ಪಿಂಕು, ತೈವಾನ್ ಪಿಂಕ್ ಅಂತ ಕರೀತಾರೆ, ಅದು ಅಷ್ಟೇ ತುಂಬ ಪ್ಲಾಂಟಿಂಗ್ ಆಗಿಬಿಟ್ಟಿದೆ. ಸೊ ಈಗ ಅದಕ್ಕೆಲ್ಲ ಮಾರ್ಕೆಟಿಂಗ್ ಏನು ಅಷ್ಟೊಂದು ಒಳ್ಳೆ, ಈಗ 70-80 ರೂಪೀಸ್ ನಡೀತಾ ಇದೆ.
ಸೊ ದಿನ ದಿನ ಅದು ಇನ್ನೂ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ನೆಕ್ಸ್ಟ್ ಇನ್ನೊಂದಕ್ಕೆ ಏನಾದರೂ ಹೋಗಬೇಕು ಅಂತ ಇವಾಗ ಇದು ಮಾಡಿದ್ದೀರಿ. ಇದು ಚೆನ್ನಾಗಿದೆ. ಈಗ ಇನ್ನೊಂದು ಕೂಡ ನಾನು ಆಲ್ರೆಡಿ ಈಗ ಟ್ರಯಲಲ್ಲಿ ಪ್ಲಾಂಟಿಂಗ್ ಮಾಡಿದ್ದೀನಿ. ಅದು ಮೇ ಬಿ ನೋಡೋಣ ನೆಕ್ಸ್ಟ್ ಇದರಲ್ಲಿ. ಇದು ಚೆನ್ನಾಗಿದೆ. ಈಗ ರೈತರಿಗೆ ವ್ಯೂವರ್ಸಿಗೆ ನೀವೇನು ಹೇಳ್ತೀರಿ? ಅಲ್ಲ, ವ್ಯೂವರ್ಸು ರೈತರು ಮಾಡೋದಂದ್ರೆ ಫಸ್ಟ್ ಇಂಟ್ರೆಸ್ಟ್ ಇರಬೇಕು. ಸುಮ್ಮನೆ ಏನೋ ಒಂದು ಈಗ ಕೂತ್ಕೊಂಡು ನೆಗೆಟಿವ್ ಕಮೆಂಟ್ ಹಾಕೋದು ಒಂದೇ ಅಲ್ಲ. ಫೀಲ್ಡಲ್ಲಿ ಬಂದು ಪ್ರಾಕ್ಟಿಕಲಾಗಿ ಫೇಸ್ ಮಾಡಿ ಅದರಲ್ಲಿ ತೆಗಿಲೇಬೇಕು ಅಂತ ಬಂದರೆ ನಾನು ಅದನ್ನು ಚಾಲೆಂಜ್ ಮಾಡ್ತೀನಿ, ಸಿಕ್ಕೇ ಸಿಗುತ್ತೆ ಪ್ರಾಫಿಟ್. ಅಂದರೆ ಇಂಟ್ರೆಸ್ಟಲ್ಲಿ ಬಂದು ಮಾಡಬೇಕು ಅಷ್ಟೇ. ಪ್ರಾಫಿಟ್ ಅಂತೂ ಇದೆ. ಈಗ ನಾನು ಹೇಳ್ದಂಗೆ ತುಂಬ ನಮ್ಮದು ಖರ್ಚೆಲ್ಲ ತುಂಬ ಲೀಸ್ಟಲ್ಲಿದೆ. ಎಲ್ಲ ಬರೀ 20 ರೂಪಾಯಿ ಇಲ್ಲ ಬಿಡಿ, ಒಂದು 15 ರೂಪಾಯಿ ಅಷ್ಟೇ ಕೆ ಜಿಗೆ ನಮ್ಗೆ ಖರ್ಚು ಬರೋದು. ಅಷ್ಟು ಖರ್ಚು ಹೋಗಿ ನಮಗಿರೋ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೋದ್ರೆ ತುಂಬ ಚೆನ್ನಾಗೇ ಪ್ರಾಫಿಟ್ ಇದೆ. ಸೊ ಹಂಗಾಗಿ ಈಗ ಮಾಡ್ಬೋದು, ತೊಂದರೆ ಇಲ್ಲ.